ಫಸ್ಟ್ ಹೇಳಿದ್ದು ನಿನಗೆ? ಅವಕ್ಕ ಹೇಳಿದ್ರು ಅದೇ ಅವಕ್ಕ ಸುಮ್ಮನೆ ನಿಂತೀರಾ ಅವಕ್ಕ ಬೇಕು ಬೇಕು ಅಂತ ಡುಮ್ಮ ಬಾರೋ ಒಳಗಡೆ ಆಟೋ ಒಳಗಡೆ ಕೂತ್ಕೊಳ್ಳ ಅಂತಾರೆ. ಅದಕ್ಕೇನೆ ನಾನು ಅಂದೆ ಪಾಪ. ಅದಕ್ಕೇನೆ ಎಷ್ಟೊತ್ತಿ ಅಂತಾರೆ? ಡೈಲಿ ಅಂತಾರ? ಡೈಲಿ ಅಂತಾರೆ. ಡೈಲಿ ಅಂತಾರೆ. ಬೇರೆ ಯಾರು ಏನು ಹೇಳೋದಿಲ್ವಾ ನಿನಗೆ? ಇದು ಯಾರು ಅಷ್ಟೇ ಗೊತ್ತಾ? ಇಬ್ರು. ಯಾರ್ಯಾರು ಕರೆಕ್ಟಾಗಿ ಹೇಳು. ಇಬ್ರು ಅಷ್ಟೇ. ನಮಸ್ಕಾರ ಫ್ರೆಂಡ್ಸ್, ನೀವು ಆಲ್ರೆಡಿ ವಿಡಿಯೋ ನೋಡಿದ್ದೀರ ನನ್ನ ಮಗ ಮಾತಾಡೋದು. ಸೊ ಈ ಥರ ಬಾಡಿ ಶೇಮಿಂಗ್ ಆಗ್ತಾ ಇರುತ್ತೆ ಸ್ಕೂಲಲ್ಲಿ ಇಲ್ಲ ಸರೌಂಡಿಂಗ್ಸಲ್ಲಿ. ಇದನ್ನು ಪೇರೆಂಟ್ಸ್ ಆಗಲಿ ಅದನ್ನು ಖಂಡಿಸಬೇಕು. ಜೊತೆಗೆ ಯಾರು ಎಂಟರ್ಟೈನ್ ಮಾಡಬಾರ್ದು. ಟೀಚರ್ಸು ಸಹ ಹೇಳ್ಕೊಡ್ಬೇಕು, ಇಲ್ಲಪ್ಪ ಆ ಥರ ಎಲ್ಲ ಮಾತಾಡಬಾರ್ದು, ಹಂಗೆಲ್ಲ ತಪ್ಪು ಆ ಥರ ಮಾತಾಡೋದು, ಒಬ್ಬರ ಬಗ್ಗೆ ಹಂಗೆ ಕಮೆಂಟ್ ಮಾಡೋದು ತಪ್ಪು ಅಂತ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು. ಬರೀ ಬುಕ್ಸ್ ಒಂದೇ ಅಲ್ಲ, ಬುಕ್ಸಲ್ಲಿ ಏನೇನು ಮಾತ್ರ ಹೇಳೋದಲ್ಲ, ಸಮಾಜದ ಬಗ್ಗೆ ಕಳ್ಕಳಿಯಿಂದ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು ಅನ್ನೋದು ಸಹ ಹೇಳ್ಕೊಡ್ಬೇಕು. ಇದು ಒಂದು ಮುಖ್ಯ ಉದ್ದೇಶ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಎಜುಕೇಷನ್, ಇಟ್ಸ್ ಅಬೌಟ್ ಮಾರಲ್ ಎಥಿಕ್ಸ್ ಆ್ಯಸ್ ವೆಲ್. ಇದು ನನಗೊಂದು ತಿಳಿದಿರೋ ವಿಷಯ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ನೋಡಿ. ಸರಿ, ನಿನಗೆ ತಲೆಗೆ ಹೊಡೆದ್ರು ಅಂತ ಅಂದಲ್ಲ, ಅವ್ರು ಹೊಡೆದೇ ಇಲ್ಲ ಅಂತ ಅಂದ್ಬಿಟ್ಟು ವಾದ ಮಾಡಿದ್ರಂತೆ. ಆಯಾ ಮೇಡಮ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೊಡೆದಿದ್ದ. ಮಮ್ಮಿ ಅಲ್ಲೇ ನಿಂತ್ಕೊಂಡೇಳು. ಇಲ್ಲಿ ನೋಡು, ಇಲ್ಲಿ ಒಬ್ರು. ನಾನು ಇಲ್ಲಿ ತಮಾಷೆಗೆ ಹೊಡೆದ್ರೆ ಇಲ್ಲ ಸೀರಿಯಸ್ ಆಗಿ ಹೊಡೆದ್ರ? ಇಲ್ಲ ಸೀರಿಯಸ್ ಮಮ್ಮಿ. ನಾನು ಏನಕ್ಕೆ ಹೊಡೆದಿದ್ದ? ಇಲ್ಲಿ ನಮ್ಮ ಇಲ್ಲಿ ಕವಿ ಅಂಕಲ್ ಹಿಂಗ್ ಕೂತಿದ್ರು, ಕೂತಿ ನಿಂತ್ಕೊಂಡಿದ್ರು. ಇಲ್ಲಿ ಆಂಟಿ ಇಲ್ಲಿ ಆಂಟಿ ನಿಂತಿದ್ರು. ಇಲ್ಲಿ ಆಂಟಿ ನಿಂತಿದ್ರು, ಜ್ಯೋತಿ ಆಂಟಿ ನಿಂತಿದ್ರು. ನಾನು ಇಲ್ಲಿದ್ದೆ, ಆಂಟಿ ಇಲ್ಲಿದ್ರು. ಹಿಂಗೆ ನೋಡ್ತಾ ಇದ್ರು, ನನ್ನ ನೋಡ್ತಾ ಇದ್ರು. ಇದೇ ಕಣ್ಣು ಎಲ್ಲಿದೆ ನೋಡ್ತಾ ಇದ್ರು. ಅದಕ್ಕೇನೆ ಜ್ಯೋತಿ ಆಂಟಿ ನಾನು ನೇತ್ರ ಆಂಟಿ ಹೇಳಿದ್ರು, ನೇತ್ರ ಆಂಟಿಗೆ ಹೇಳಿದ್ರು. ಆಮೇಲೆ ಹಿಂಗೆ ಹೊಡೆದು, ತಲೆಗೆ ಹೊಡೆದು. ಏನಕ್ಕೆ ಹೊಡೆದಿದ್ದು ತಲೆಗೆ? ಪ್ರಿನ್ಸಿಪಲ್ ಇದು ಇಲ್ಲಿ ಪ್ರಿನ್ಸಿಪಲು. ಇವತ್ತು ಹೊಡೆದ್ರಾ? ಇವತ್ತಲ್ಲ ಪಾಪ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ಪ್ರಿನ್ಸಿಪಲ್ ಮ್ಯಾಮ್. ಹೇಳಿದೆ, ಮ್ಯಾಮ್ ಪ್ರಿನ್ಸಿಪಲ್ ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್, ಇಲ್ಲಿ ನೋಡಿ ಆಂಟಿ ಹೊಡಿತಾ ಇದ್ದಾರೆ ತಲೆಗೆ ಅಂದೆ ನಾನು. ಇಲ್ಲಿ ಪ್ರಿನ್ಸಿಪಲ್ ಮ್ಯಾಮ್, ಇಲ್ಲಿ ನಾನು ಇದ್ದೀನಿ. ಆಮೇಲೆ ಒಬ್ಬ ಕಣ್ಣಿಗೆ ಚುಚ್ಚಿದ. ಆಮೇಲೆ ಮ್ಯಾಮ್ಗೆ ಹೇಳ್ಬಿಟ್ಟು ನಾನು ಮ್ಯಾಮ್ ಈಚೆ ಬಂದರು. ಆ್ಯಂಡ್ 5 ಜನ ಕರ್ಕೊ ಹೋದ್ರು. ಆವಾಗ ಜ್ಯೋತಿ ಆಂಟಿ ಹೇಳಿದ್ರು, ನೇತ್ರ ಆಂಟಿ ಎಲ್ಗೋ ಹೋಗ್ಬಿಟ್ರಿ. ಆಮೇಲೆ ನಿಂತ್ಕೊಂಡ್ರು. ಹಿಂಗಿದ್ದೆ. ಜ್ಯೋತಿ ಆಂಟಿ ನೋಡ ಹೇಳ್ಬಿಟ್ಟು ಬಂದವನು ಅಂತ ಹೇಳಿದ್ರು. ಹಿಂಗೆ ಕಂಬಿ ಇಲ್ಲೈತೆ ಹಿಂಗೆ ಇಟ್ಕೊಂಡಿದ್ರು. ಹಿಂಗೆ ಹೊಡೆದು. ಯಾರು ಹೊಡೆದಿದ್ದ ಆ ಥರ? ನೇತ್ರ ಆಂಟಿನೇ ಇಟ್ಕೊಂಡು ಹಿಂಗೆ ಹೊಡೆದೆ. ಜೋರಾಗಿ ಹೊಡೆದ್ರಾ? ತಮಾಷೆಗೆ ಹೊಡೆದಿರಬೇಕು. ಸೀರಿಯಸ್ ಮಮ್ಮಿ. ಜೋರಾಗಿ ಏಟಾಯ್ತಾ? ನಿಂಗೆ ನೋವಾಯ್ತಾ? ಇಲ್ಲ, ಇಲ್ಲಿ ಮಾತ್ರ ನೋವಾಯ್ತು ಅಷ್ಟೇ. ಹಿಂಗೆ ಹೊಡೆದ್ರು. ಅವ್ರು ಯಾವಾಗಲೂ ಹೊಡಿತಾರಕ್ಕಂತ ಏನೋ ಇಲ್ಲ, ಹಿಂಗೆ ಹೊಡೆದ್ರು. ಅದಕ್ಕೆ ಇಲ್ಲಿ ಮೊದಲೇ ನೋವುತೈತೆ ನನಗೆ. ಅಲ್ಲೇ ಹೊಡೆದ್ರು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಏನಾಗಿದೆ ಸ್ಕೂಲಲ್ಲಿ ಅಂತ. ಸೊ ಈ ಥರ ಕೆಲವೊಂದು ಘಟನೆಗಳಾಗ್ತಾ ಇರ್ತದೆ. ಅಂದರೆ ನಾವು ಅದನ್ನು ಇಗ್ನೋರ್ ಅಂತೂ ಮಾಡಬಾರ್ದು. ಏನು ಮಾಡಬೇಕು ಅಂತ ಅಂದರೆ, ನಾವು ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಕೇಳಬೇಕು, ಇವತ್ತೇನಪ್ಪ ಆಯಿತು ಸ್ಕೂಲಲ್ಲಿ, ಪಾಠ ಚೆನ್ನಾಗಿ ಮಾಡಿದ್ರಾ, ಎನ್ವೈರ್ಮೆಂಟ್ ಹೆಂಗಿತ್ತು, ಚೆನ್ನಾಗಿ ಟ್ರೀಟ್ ಮಾಡಿದ್ರಾ ನಿನಗೆ, ನೀನೇನೇನು ಮಾಡಿದೆ ಅಂತೆಲ್ಲ ನಾವು ಡೈಲಿ ಅಪ್ಡೇಟ್ಸ್ ತೊಗೋಬೇಕು ಮಕ್ಕಳ ಹತ್ರ. ಅವಾಗ ಅವರು ಹೇಳ್ತಾರೆ, ಇರೋದನ್ನ ಹೇಳ್ತಾರೆ, ಈ ಥರ ಆಯಿತು ಪಾಪ, ಈ ಥರ ಆಯಿತು ಮಮ್ಮಿ ಅಂತ. ಅವರಲ್ಲಿ ಏನು ನಡೆದಿದೆ ಅನ್ನೋದು ಹೇಳ್ಕೊತಾರೆ. ಅದು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಅದರಲ್ಲಿ ನಮ್ಮದು ಮತ್ತು ಮಕ್ಕಳದು ಬಾಂಡಿಂಗು ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ದಿನ ನಿಮ್ಮ ಮಕ್ಕಳ ಜೊತೆ ಮಾತಾಡಿ, ಏನು ನಡೀತು ಸ್ಕೂಲಲ್ಲಿ, ಏನಾಯಿತು, ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರಾ, ನೋಟ್ಸ್ ಎಲ್ಲ ಬರೆದಿದ್ದಾರಾ, ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದಾರಾ ಮಕ್ಕಳನ್ನ, ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳಿ. ಇದೆಲ್ಲ ತುಂಬ ಬೇಕಾಗುತ್ತೆ. ಸೊ ಇದೊಂದು ಪಾಠ ಕಲ್ತಿದ್ದೀನಿ ನಾನು ಇವತ್ತು. ಇನ್ನು ಮುಂದೆ ನಾನು ದಿನ ಕೇಳ್ತೀನಿ. ಥ್ಯಾಂಕ್ ಯು.